ಡಾರ್ಲಿಂಗ್ ಕೃಷ್ಣ ಅವರ ಮತ್ತೊಂದು ಹೊಸ ಸಿನಿಮಾ ಬ್ರಾಟ್. ಈ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ಎಂಟೈರ್ ಕರ್ನಾಟಕನ ರೂಲ್ ಮಾಡೋದಕ್ಕೆ. ಟ್ರೈಲರ್ ನ ಬಿಟ್ಟಿದ್ರು, ಟ್ರೈಲರ್ ಕಟ್ ನ ನೋಡ್ಬಿಟ್ಟು ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ಟಿದೆ ನಾನಂತೂ. ಆ ಟ್ರೈಲರ್ ಕಟ್ ನನ್ಗೆ ಅಷ್ಟೊಂದು ಏನು ಇಷ್ಟ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಸಿನಿಮಾ ಅವರೇಜ್ ಆಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಸಿನಿಮಾ ನೋಡಿದ್ಮೇಲೆ ಒಪಿನಿಯನ್ ಚೇಂಜ್. ಶಶಾಂಕ್ ತಾಳೆ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಇವರ ಲೈಫ್ ಟೈಮ್ ಅಲ್ಲಿ ತುಂಬಾನೇ ಸಿನಿಮಾಗಳನ್ನ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಬಚ್ಚನ್ ಇವರೇ ಮಾಡಿರೋದು. ಲವ್ 360, ಕೌಸಲ್ಯ ಸುಪ್ರಜಾರಾಮ, ಡಾರ್ಲಿಂಗ್ ಕೃಷ್ಣದೇ ಮತ್ತೊಂದು ಸಿನಿಮಾ. ಇವ್ರು ಡೈರೆಕ್ಟ್ ಮಾಡಿರೋ ಎಲ್ಲಾ ಸಿನಿಮಾಗಳು ಕೂಡ ಕರೆಕ್ಟ್ ಆಗಿ ಒಂದ್ ಲೆವೆಲ್ ಆಗಿ ನೋಡೋದಾದ್ರೆ ನಾರ್ಮಲ್ ಇಟ್ ನ ಕೊಟ್ಟಿರುವಂತ ಸಿನಿಮಾಗಳನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಈಗ್ಲೂ ಕೂಡ. ಬಟ್ ಈ ಸಿನಿಮಾದಲ್ಲಿ ಇರುವಂತ ಸ್ಟೋರಿ ಇದೆಯಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನೀವು ಔಟ್ ಆಫ್ ಲ್ಯಾಂಗ್ವೇಜ್ ನೋಡೋದಾದ್ರೆ ತೆಲುಗು, ತಮಿಳು ಅವರೆಲ್ಲ ಈ ತರ ಸಿನಿಮಾಗಳನ್ನ ಮಾಡಿರ್ತಾರೆ. ಐ ನೋ, ನನಗೂ ಗೊತ್ತು. ಆದ್ರೆ ಇವ್ರು ಇವಾಗ ಯೋಚನೆ ಮಾಡ್ತಾ ಇದಾರಲ್ಲ, ಅದು ಮೈನಸ್. ಇಲ್ಲಿ ಸಿನಿಮಾದ ಸ್ಟೋರಿ ಒಳಗಡೆ ಗ್ರಿಪ್ನೆಸ್ ಇದೆ, ಹಾಗೇನೆ ಫುಲ್ ಟೈಟ್ ಆಗಿ ಹೋಗಿದೆ ನಟ್ ಬೋಲ್ಟ್. ಆಲ್ಮೋಸ್ಟ್ ಈ ಸಿನಿಮಾನ ಪ್ಯಾನ್ ಇಂಡಿಯಾ ಲೆವೆಲ್ ಗೆ ರಿಲೀಸ್ ಮಾಡಿದಿದ್ರೆ ಒಂದ್ ಲೆವೆಲ್ ಗೆ ವರ್ಕೌಟ್ ಆಗ್ತಿತ್ತೇನೋ. ಡಬಲ್ ಸ್ಮಾರ್ಟ್ ಅಂತ ಒಂದ್ ಸಿನಿಮಾನೇ ಪ್ಯಾನ್ ಇಂಡಿಯಾ ಮಾಡ್ಬಿಟ್ಟು ಥೋಪ್ ಎದುರಿಸ್ಕೊಂಡ್ಬಿಟ್ರು. ಈ ಸಿನಿಮಾದಲ್ಲಿ ಸ್ಟೋರಿ ಗ್ರಿಪ್ ಆಗಿರೋದ್ರಿಂದ ಇದನ್ನ ಪ್ಯಾನ್ ಇಂಡಿಯಾ ಲೆವೆಲ್ ತಗೊಂಡೋಗಿದ್ರೆ ಒಂದು ಲೆವೆಲ್ ಗೆ ಕ್ಲಿಕ್ ಆಗಿರ್ತಿತ್ತೇನೋ. ಇನ್ನ ಇಷ್ಟು ದಿನ ಬರೀ ಡಾರ್ಲಿಂಗ್ ಕೃಷ್ಣ ಅವರು ಲವ್, ಬ್ರೇಕಪ್, ಫೀಲಿಂಗು ಬರೀ ಇದ್ರಲ್ಲೇ ಮುಳುಗಿಸ್ಕೊಂಡು ಏನೇನೋ ಮಾಡ್ಕೊಂಡ್ ಬರ್ತಾ ಇದ್ರು. ಬಟ್ ಈ ಸಲ ಆಕ್ಷನ್ ಥ್ರಿಲ್ಲರ್ ಗೆಲ್ಬಿಟ್ಟವ್ರೆ. ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು. ಕ್ರಿಸ್ಟಿಯನ್ ಒಬ್ಬ ಹುಡುಗ ಚಿಕ್ಕ ವಯಸ್ಸಿಂದನೇ ಬ್ರಾಟ್ ಆಗಿ ಬೆಳೆದು ಬಿಡುತ್ತಾನೆ. ಅವನೇನೆ ಡಾರ್ಲಿಂಗ್ ಕೃಷ್ಣ. ಯಾವ ಲೆವೆಲ್ ಬೆಳೆದಿರ್ತಾನೆ ಅಂದ್ರೆ ಇಲ್ಲಿಗಲ್ ಆಗಿ ಏನಾದ್ರೂ ಮಾಡಿ ಬೇಗ ದುಡ್ಡು ಮಾಡ್ಕೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು. ಈ ಲೆವೆಲ್ ಗೆ ಫುಲ್ ಬ್ರಾಟ್. ಈ ಕಡೆ ಅಪ್ಪ ಇಲ್ಲಿ ಆನೆಸ್ಟ್ ಪೊಲೀಸ್ ಆಫೀಸರ್, ಮಗ ನೋಡಿದ್ರೆ ಇಲ್ಲಿಗಲ್ ಬಿಸ್ನೆಸ್, ಅಮ್ಮ ನೋಡಿದ್ರೆ ಕೌಸಲ್ಯ ಸುಪ್ರಜಾರಾಮ. ಈ ತರದ್ ಲೈಫ್ ಸ್ಟೈಲ್ ಅಲ್ಲಿ ಒಂದ್ ಹುಡುಗಿ ನೋಟ್ ನ ಎಸ್ಕೊಂಡ್ ಬಂದ್ಬಿಡ್ತಾಳೆ ಅವನ್ ಮಕ್ಕದ ಮೇಲೆ. ಇವಳು ಬರ್ತಿದಾಗೇನೆ ಇವನ್ ಲೈಫ್ ಅಲ್ಲಿ ಮಹಾಲಕ್ಷ್ಮಿ ಬಂದ್ಬಿಟ್ಲು. ದುಡ್ಡು ಮೇಲ್ ದುಡ್ಡು, ವಡಿ ಲಾಟ್ರಿ. ಇವನೊಬ್ನೇ ಇಲ್ಲಿ ಸಿಂಗಲ್ ಸಿಮ್ ಆಗಿ ಆಟ ಆಡೋದಕ್ಕೆ ಚೆನ್ನಾಗಿರಲ್ಲ ಅಂತ ಇವನ್ ಜೊತೆಗೆ 4 ಜನ 4 ಹಿಡಿಯಟ್ಸ್ ಗಳು ತುಂಬಾನೇ ಖುಷಿಯಾಗಿ ಎಲ್ರ ಜೊತೆ ಬಿಯರ್ ಗಿಯರ್ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ. ನಿನ್ ಕಷ್ಟ ನಂದು, ನನ್ ಕಷ್ಟ ನಿಂದು ಅನ್ಕೊಂಡು. ಹಿಂಗಿದ್ರೆ ಸಾಕಾಗಲ್ಲ, ಜೀವನದಲ್ಲಿ ಏನಾದ್ರೂ ಮಾಡಿ ಚೆನ್ನಾಗಿ ದುಡ್ಡು ಗಿಡ್ಡು ಮಾಡ್ಬಿಡ್ಬೇಕು ಅಂತ ಕೃಷ್ಣ ಒಂದು ಪ್ಲಾನ್ ಹಾಕೋತಾನೆ. ಆ ಪ್ಲಾನ್ ಗೆ ಅವ್ರ ಫ್ರೆಂಡ್ಸ್ ಗಳೆಲ್ಲ ಸೇರ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ಒಬ್ಬ ಅಂಗಡಿ ಮಾರ್ಬಿಟ್ಟು ತಗೊಂಡ್ಬಂದಿರ್ತಾನೆ, ಇನ್ನೊಬ್ಬ ಚಿನ್ನ ಬೆಳ್ಳಿ ವಜ್ರ ವೈಡೂರ್ನೆಲ್ಲ ಆಡ ಇಟ್ಬಿಟ್ಟು ತಗೊಂಡ್ಬಂದಿರ್ತಾನೆ. ಈ ಟೈಮ್ ಅಲ್ಲಿ ಒಂದು ಸ್ಕ್ಯಾಮ್ ಆಗೋಯ್ತದೆ, ದುಡ್ಡು ಲಾಕ್. ಇವಾಗ ಕೃಷ್ಣ ಮೈಂಡ್ ನ ಉಪಯೋಗಿಸ್ಬೇಕು, ಏನ್ ಮಾಡಬಹುದು ಆ ದುಡ್ಡುಗೋಸ್ಕರ. ಇದ್ರ ಜೊತೆಗೆ ಅವಳವರು ಕೂಡ ಒಂದ್ 5 ಲಕ್ಷ ಹಾಕಿರ್ತಾಳೆ ಸಾಲ ಮಾಡ್ಕ ಬಂದ್ಬಿಟ್ಟು. ಇವ್ರೆಲ್ಲಾರ ಹಿಂದೆನೂ ಕೂಡ ಒಂದೊಂದು ಸ್ಟೋರಿ ಔದ್ಕೊಂಡಿರ್ತದೆ. ಕೃಷ್ಟಿ ಕೈಗೆ ಇಷ್ಟು ದುಡ್ಡು ಬಂದ್ಮೇಲೆ ಆ ದುಡ್ಡು ಹೋಗಿ ಬೇರೆ ಕಡೆ ಲಾಕ್ ಆಗುತ್ತೆ. ಈಗ ಲಾಕ್ ಆಗಿರೋ ದುಡ್ಡನ್ನ ಯಾವ ರೀತಿ ಹೊಡಿಬೇಕು ಅನ್ನೋದನ್ನ ಕೃಷ್ಟಿ ಸ್ಕ್ರೀನ್ ಪ್ಲೇ ಒಳಗಡೆ ತೋರಿಸ್ತಾ ಹೋಗ್ತಾನೆ. ನಾವು ಕೂತ್ಕೊಂಡು ನೋಡ್ಬೇಕಷ್ಟೇ. ಸಿನಿಮಾದ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಸ್ಟೋರಿ ವಾಹ್ ನೆಕ್ಸ್ಟ್ ಲೆವೆಲ್ ಗಿತ್ತು. ಆಕ್ಷನ್ ಥ್ರಿಲ್ಲರ್. ಡಾರ್ಲಿಂಗ್ ಕೃಷ್ಣ ಅವ್ರ ಲೈಫ್ ಟೈಮ್ ಅಲ್ಲಿ ಇದೊಂದು ಸಿನಿಮಾ ಲ್ಯಾಂಡ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಡ್ತದೆ, ಪಕ್ಕಾ ಫಿಕ್ಸ್. ಆ ಲೆವೆಲ್ ಅಲ್ಲಿ ಆಕ್ಷನ್ ಸೀಕ್ವೆನ್ಸ್ ನ ಕೊಟ್ಟಿದ್ದಾರೆ ಈ ಸಿನಿಮಾದೊಳಗಡೆ. ಅದೇ ಮೊದ್ಲೇ ಹೇಳಿದ್ನಲ್ಲ, ಬರೀ ಲವ್, ಬ್ರೇಕಪ್, ನೋವು ಈ ತರನೇ ತೋರಿಸ್ತಿದ್ರು. ಬಟ್ ಈ ಸಲ ಆಕ್ಷನ್ ಸೀಕ್ವೆನ್ಸ್ ಸ್ವಲ್ಪ ಜಾಸ್ತಿನೇ, ಥ್ರಿಲ್ಲಿಂಗು ಕೂಡ ಅದೇ ತರ. ಇನ್ನ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಹೊಸ ಹೀರೋಯಿನ್ ಎಂಟ್ರಿ ಕೊಟ್ಟಿದ್ದಾರೆ, ಮನಿಷಾ ಕಂಟ್ಕೂರ್. ಸಿನಿಮಾದೊಳಗೂ ಕೂಡ ಮನಿಷಾಗೆ ಆಕ್ಟ್ ಮಾಡಿರೋದು ಮನಿ ಶಾ. ಹೊಸದಾಗಿ ಎಂಟ್ರಿ ಕೊಡೋ ಅಂತ ಹೀರೋಯಿನ್ ಗಳೆಲ್ಲ ನೋಡೋದಕ್ಕೆ ಸಖತ್ತಾಗೆ ಇರ್ತಾರೆ. ಅವ್ರ ಆಕ್ಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತದೆ ಸಿನಿಮಾ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದು. ಇಲ್ಲಿ ಇವ್ರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಗೆ ಇತ್ತು, ಹೊಸಬ್ರು ಅಂತ ಅನ್ಸದೇ ಇಲ್ಲ, ನೋ ಡೌಟ್. ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್, ರಮೇಶ್ ಇಂದಿರ್, ಡ್ರ್ಯಾಗನ್ ಮಂಜು ಇವ್ರುಗಳು ಕೂಡ ಆಕ್ಟ್ ಮಾಡಿದ್ದಾರೆ. ನನ್ಗೆ ಪರ್ಸನಲ್ ಆಗಿ ತುಂಬಾನೇ ಇಷ್ಟ ಆಗಿದಂತ ಕ್ಯಾರೆಕ್ಟರ್ ರಮೇಶ್ ಇಂದಿರ್ ಅವ್ರದ್ದು. ಪಂಚ್ ಡೈಲಾಗ್ ಗಳನ್ನ ಪಂಚ ಉದ್ರೋಗೋ ಲೆವೆಲ್ ಅಲ್ಲಿ ಹೊಡೆದಾಕ್ಬಿಟ್ಟವ್ರೆ. ಜನಗಳೆಲ್ಲ ಬಿದ್ದು ನಗಾಡಬೇಕು. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಪಂಚ ಉದ್ರೋಗೋ ಡೈಲಾಗ್ಸ್ ಗಳು ಅಬಬಬಬ ನೆಕ್ಸ್ಟ್ ಲೆವೆಲ್. ಆಕ್ಟಿಂಗ್ ಗೆ ಸರಿ ಸಾಟಿನೇ ಇಲ್ಲ. ಇನ್ನು ಕಾಮಿಡಿ ಅಂತ ಬಂದ್ರೆ ಫಸ್ಟ್ ನೆನಪಾಗದೆ ಡ್ರ್ಯಾಗನ್ ಮಂಜು. ಇವ್ರು ಮಾತಾಡೋ ಅಂತ ಇಂಗ್ಲಿಷ್, ಸಾರಿ ತಪ್ಪಾಗಿದೆ, ಇವ್ರು ಮಾತಾಡೋ ಅಂತ ಇಂಗ್ಲಿಷ್ ಎವ್ರಿ ಟೈಮ್ ನಗಿಸ್ತಾ ಇರ್ತದೆ. ಏನ್ ಇಂಗ್ಲಿಷ್ ಮಾತಾಡ್ತಾನ ಮರ ಇವನು. ಹೀರೋ ಪಕ್ಕದಲ್ಲಿ ನಿಲ್ಸಿರ್ತಾರಲ್ಲ 4 ಇಡಿಯಟ್ಸ್ ಗಳು, ಅವ್ರುಗಳು ಕೂಡ ಇಷ್ಟೊಂದು ಕಾಮಿಡಿ ಮಾಡಿಲ್ಲ. ಆ ಲೆವೆಲ್ ಅಲ್ಲಿ ಡ್ರ್ಯಾಗನ್ ಮಂಜು ಅವರು ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ಇಂಗ್ಲಿಷ್ ಕಂಡೆ ಫಸ್ಟ್ ಹಾಫ್ ಅಲ್ಲಿ ಮುಹೂರ್ತ ಇಟ್ಟು ಪೂಜಾ ಗೀಜೆಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಯಾವ ರೀತಿ ಆಟ ಆಡ್ಬೋದು ಕೃಷ್ಣ ಅಂತ ಫುಲ್ ಎಕ್ಸೈಟ್ ಆಗಿ ನಾನಂತೂ ಕಾಯ್ಕೊಂಡ್ ಕೂತಿದ್ದೆ. ಇಲ್ಲಿ ಒಂದು ಹೊಸ ಆಟನ ತಿರ್ಗಿಸ್ಬಿಟ್ಟವನೆ, ಇದು ಯಾವ ರೀತಿ ಎಲ್ಲ ಸುತ್ತಬಹುದು ಅಂತ ಆರಾಮಾಗಿ ಹೋಗಿದ್ ಬಂದು ಎಕ್ಸೈಟ್ ಅಲ್ಲಿ ಕೂತ್ಕೊಂಡೆ. ಮುಂದೆ ಯಾವ ರೀತಿ ಆಟ ಆಡ್ಬೋದು ಅಣ್ಣ, ಹೆಂಗೆಲ್ಲ ಆಟ ಆಡಿಸ್ಬೋದು. ಸೆಕೆಂಡ್ ಹಾಫ್ ಅಲ್ಲಿ ಸ್ಟಾರ್ಟ್ ಮಾಡ್ತಾನೆ ಅಣ್ಣ ಇವ್ರಿಗೆ ಇವ್ರ ದಾರಿಲೇ ಹೋಗಿ ವಾಡ್ದು ಚಚ್ಚಿ ಬಿಸಾಕ್ಬೇಕು ಅಂತ. ಇಲ್ಲಿ ಏನೇನೆಲ್ಲ ಆಟ ಆಡ್ಬೋದು ಅನ್ನೋದನ್ನ ನೀವು ಸಿನಿಮಾದಲ್ಲೇ ಹೋಗಿ ನೋಡ್ಕೊಬೇಕು. ಈಗ ಆಲ್ರೆಡಿ ಜಾಸ್ತಿ ಹೇಳ್ಬಿಟ್ಟಿದ್ದೀನಿ, ಐ ಆಮ್ ಸಾರಿ. ಇನ್ನು ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅರ್ಜುನ್ ಜನಿ ಅವರು ಚೆನ್ನಾಗಿ ಚಚ್ಚಿ ಬಿಸಾಕಿದ್ದಾರೆ, ನೋ ಡೌಟ್. 2 ಸಾಂಗ್ ಗಳಿದಾವೆ, 2 ಸಾಂಗ್ ಗಳು ಕೂಡ ಮಾಸ್ಟರ್ ಪೀಸ್, ನೋ ಡೌಟ್. ಒಂದು ಡುಯೆಟ್ ಸಾಂಗ್ ಹೀರೋಯಿನ್ ಜೊತೆಗೆ ವಾಹ್ ಎಕ್ಸ್ಟ್ರಾಡಿನರಿ. ಇನ್ನೊಂದು ಐಟಮ್ ಸಾಂಗು ಅಣ್ಣಂಗೆ ಬಲಿ ಕೊಡೋ ಟೈಮು. ಆವಾಗ ಐಟಮ್ ಗರ್ಲ್
ಮಿರ್ಚಿ ಮಸಾಲ 2 ಸಾಂಗ್ ಗಳು ತುಂಬಾ ಹೈಲೈಟ್ ಆಗಿದ್ವು ಈ ಸಿನಿಮಾದಲ್ಲಿ. ಇನ್ನ ಸಿನಿಮಾ ನೋಡ್ತಿದ್ದಾಗನೆ ನಿಮ್ಗೆ ಗೊತ್ತಾಗ್ಬಿಡ್ತಿದೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಯಾವ ರೀತಿ ಪ್ರೆಡಿಕ್ಟ್ ಮಾಡಬಹುದು, ಯಾವ ರೀತಿ ಸ್ಟೋರಿ ಹೋಗಿ ನಿಂತ್ಕೋಬಹುದು ಅಂತ ನಿಮ್ ಮೈಂಡ್ ಗೆ ಬಂದ್ಬಿಡ್ತದೆ. ನಾನ್ ಯಾವ ರೀತಿ ಅನ್ಕೊಂಡಿದ್ನೋ ಅದೇ ರೀತಿ ಕೊನೆ ಕ್ಲೈಮ್ಯಾಕ್ಸ್ ಎಂಡ್ ಆಯ್ತು. ಏನಾಗಿರ್ಬೋದು ಹೋಗಿ ನೋಡ್ಕೊಂಡ್ ಬನ್ನಿ, ಸಿನಿಮಾ ಚೆನ್ನಾಗಿದೆ ನೋ ಡೌಟ್. ಇನ್ನ ಕನ್ನಡದಲ್ಲಿ ಅವಾಗ ಮಾತ್ರ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರೋದು. ಈ ಸಿನಿಮಾ ಆರಾಮಾಗಿ 20 ರಿಂದ 30 ಕೋಟಿ ಕಲೆಕ್ಷನ್ ಮಾಡೇ ಮಾಡ್ತದೆ ಎಂಟೈರ್ ಕರ್ನಾಟಕ ನೋ ಡೌಟ್. ಪ್ಯಾನ್ ಇಂಡಿಯಾ ಏನಾದ್ರು ರಿಲೀಸ್ ಮಾಡಿದ್ರೆ ಪಕ್ಕ ಇಲ್ಲ ಅಂದ್ರೂ 50 ರಿಂದ 60 ಕೋಟಿ ಕಲೆಕ್ಷನ್ ಫಿಕ್ಸ್ ನೋ ಡೌಟ್. ಇನ್ನ ಈ ಸಿನಿಮಾ ಆಕ್ಷನ್, ಥ್ರಿಲ್ಲರ್, ಲವ್, ರೊಮ್ಯಾನ್ಸ್, ಪೇನ್, ಫ್ರೆಂಡ್ಶಿಪ್ ಎಲ್ಲದಕ್ಕಿಂತ ಹೆಚ್ಚಾಗಿ ಗ್ಯಾಮ್ಲಿಂಗ್, ಹುಷಾರಾಗಿರಿ ಇಷ್ಟನ್ನು ತುಂಬಿಕೊಂಡು ಒಂದು ಫ್ಯಾಮಿಲಿ ಪ್ಯಾಕೇಜ್ ಕೊಟ್ಟಿದ್ದಾರೆ. ಆರಾಮಾಗಿ ಹೋಗಿ ನಿಮ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಕೊಂಡ್ ಬನ್ನಿ, ಪೈಸಾ ವಸೂಲು ಗ್ಯಾರಂಟಿ. ಸಿಗ್ತೀನಿ ಮುಂದೆ ನೋಡಿದ್ರೆ, ಅಲ್ಲಿವರೆಗೂ ಹೋಗ್ತಾರೆ. ಕೀಪ್ ವಾಚಿಂಗ್, ಬಾಯ್ ಬಾಯ್. ಎಲ್ಲ ಚೀಪ್